ಸ್ನೇಹಿತರೆ, ನಾನು ಚರಣೈ ವರ್ನಾಡ್. ಫೆಬ್ರವರಿ 15ರಂದು ಸುಪ್ರೀಂ ಕೋರ್ಟ್ ತನ್ನ ಐತಿಹಾಸಿಕ ತೀರ್ಪಿನಲ್ಲಿ ರಾಜಕೀಯ ಪಕ್ಷಗಳಿಗೆ ಧನ ಸಹಾಯ ನೀಡಲು ತರಲಾದ ಚುನಾವಣಾ ಬಾಂಡ್ ಯೋಜನೆಯನ್ನು ಅಸಂವಿಧಾನಿಕ ಅಂತ ಘೋಷಣೆ ಮಾಡಿತ್ತು. ಈ ಬಾಂಡ್ಗಳನ್ನು ಖರೀದಿಸಿದ ಜನರು ಮತ್ತೆ ಆ ನಂತರ ಅವುಗಳನ್ನು ಪಡೆದ ರಾಜಕೀಯ ಪಕ್ಷಗಳ ಬಗ್ಗೆ ಮಾರ್ಚ್ 6ರ ಒಳಗೆ ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ಕೊಡುವಂತೆ SBIಗೆ ಕೋರ್ಟ್ ತಿಳಿಸಿತ್ತು. ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ SBI ಚುನಾವಣಾ ಬಾಂಡ್ ಪ್ರಕರಣದಲ್ಲಿ ಮಾರ್ಚ್ 6ರ ಗಡುವನ್ನು ವಿಸ್ತರಣೆ ಮಾಡುವಂತೆ ಕೋರಿ ಸುಪ್ರೀಂ ಕೋರ್ಟನ್ನು ಕೇಳಿಕೊಂಡಿದೆ. ಏಪ್ರಿಲ್ 12, 2019ರ ನಂತರ ಖರೀದಿಸಿದ ಚುನಾವಣಾ ಬಾಂಡ್ಗಳ ಬಗ್ಗೆ ಚುನಾವಣಾ ಆಯೋಗಕ್ಕೆ ಮಾಹಿತಿ ನೀಡುವಂತೆ ಸುಪ್ರೀಂ ಕೋರ್ಟ್ SBIಗೆ ಸೂಚನೆ ನೀಡಿತ್ತು. ಮುಂದಿನ 1 ವಾರದ ಒಳಗೆ ಅಂದರೆ ಮಾರ್ಚ್ 13ರ ಒಳಗೆ ಚುನಾವಣಾ ಆಯೋಗವು ಅದನ್ನು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು ಅಂತ ಕೂಡ ಹೇಳಿತ್ತು. ಆದರೆ ಈಗ ಈ ಗಡುವನ್ನು ವಿಸ್ತರಣೆ ಮಾಡುವಂತೆ SBI ಕೇಳಿಕೊಂಡಿದೆ. ಇದು ವಿನಾಕಾರಣ ಕಾಲಹರಣ ಮಾಡುವಂತೆ ತೋರ್ತಾ ಇದೆ. ನಿಜಕ್ಕೂ SBI ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಹಾಡಿಗೆ, ತಾಳಕ್ಕೆ, ವಾದ್ಯಕ್ಕೆ ಡ್ಯಾನ್ಸ್ ಮಾಡ್ತಾ ಇದೆಯಾ? ಯಾವ ರಾಜಕೀಯ ಪಕ್ಷ ಮತ್ತು ಯಾವ ವ್ಯಕ್ತಿ ಅಥವಾ ಯಾವ ಕಂಪನಿ ಚುನಾವಣಾ ಬಾಂಡ್ಗಳ ಮೂಲಕ ಎಷ್ಟು ದೇಣಿಗೆಯನ್ನು ನೀಡಿದೆ ಎಂಬುದನ್ನು ಜನರಿಗೆ ತಿಳಿದುಕೊಳ್ಬೇಕು, ಅದವರ ಹಕ್ಕು ಅಂತ ಹೀಗೆ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ಇದು ಸದ್ಯದಲ್ಲಿ ಆಗುವ ಹಾಗೆ ಕಾಣ್ತಾ ಇಲ್ಲ. ಇಂದು ಮಾರ್ಚ್ ತಿಂಗಳ 6ನೇ ದಿನ. ಇವತ್ತು ಮಾಹಿತಿಗಳನ್ನು SBI ಕೊಡಬೇಕಾಗಿತ್ತು. ಆದರೆ ಈ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೆ ಸುಪ್ರೀಂ ಕೋರ್ಟ್ ನೀಡಿದ 3 ವಾರಗಳ ಗಡುವು ಏನಿದೆ ಅದು ಸಾಕಾಗೋದಿಲ್ಲ ಅಂತ ಬ್ಯಾಂಕ್ ಹೇಳಿದ್ದು ಗಡುವನ್ನು ಜೂನ್ 30ರವರೆಗೆ ವಿಸ್ತರಿಸಲು ಮನವಿ ಸಲ್ಲಿಸಿದೆ. ಇದಕ್ಕೆ SBI ಹೇಳಿರುವ ಕಾರಣಗಳೇನು? ಮೊದಲನೆಯದಾಗಿ, ಯಾರಿಗೆ ದೇಣಿಗೆಗಳ ಮೊತ್ತವನ್ನು ನೀಡಲಾಗಿದೆ ಎಂಬುದನ್ನು ಪತ್ತೆ ಮಾಡುವುದಕ್ಕೆ ಮತ್ತೆ ಅದನ್ನು ಹೊಂದಿಸುವುದಕ್ಕೆ ಸಮಯ ಬೇಕಾಗತ್ತೆ. ಹಾಗಾಗಿ ನ್ಯಾಯಾಲಯವು ಅದಕ್ಕೆ ಹೆಚ್ಚಿನ ಸಮಯವನ್ನು ಕೊಡಬೇಕು ಅಂತ SBI ಕೇಳಿಕೊಂಡಿದೆ. SBI ಪ್ರಕಾರ SBI 22,217 ಚುನಾವಣಾ ಬಾಂಡ್ಗಳನ್ನು ಡಿಕೋಡ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಸ್ಟೇಟ್ ಬ್ಯಾಂಕ್ ಅವುಗಳನ್ನು ಡಿಕೋಡ್ ಮಾಡಬೇಕು ಮತ್ತು ಕಂಪೈಲ್ ಮಾಡಬೇಕು ಮತ್ತು ಅನಂತರ ಅವುಗಳನ್ನು ಹೊಂದಿಸಬೇಕು ಅಂತ ಅದು ಹೇಳಿದೆ. ಈ ಕೆಲಸಕ್ಕೆ ಸಮಯ ಬೇಕು ಅಂತ SBI ಕೋರ್ಟ್ನಲ್ಲಿ ಹೇಳಿದೆ. ಈ ರೀತಿ ಒಟ್ಟು 44,434 ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು. ಇವುಗಳಲ್ಲಿ 22,217 ದಾಖಲೆಗಳಲ್ಲಿ ಬಾಂಡ್ಗಳನ್ನು ಖರೀದಿಸಿದವರ ಬಗ್ಗೆ ಮಾಹಿತಿ ಇದೆ. 22,217 ದಾಖಲೆಗಳಲ್ಲಿ ನಗದು ಮಾಡಿಕೊಂಡವರ ಮಾಹಿತಿ ಕೂಡ ಇದೆ. ಬ್ಯಾಂಕ್ ನೀಡಿರುವ ಇನ್ನೊಂದು ಕಾರಣ ಅಂತ ಹೇಳಿದರೆ, SBI ಹೇಳುವಂತೆ ಈ ಯೋಜನೆಯಡಿ ದಾನಿಗಳ ಹೆಸರನ್ನು ಅನಾಮಧೇಯವಾಗಿ ಇಡಲಾಗಿದೆ. ಇಲ್ಲಿ ಯಾರು ದಾನ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅವರ ಹೆಸರುಗಳನ್ನು ಬಹಿರಂಗಪಡಿಸಲು ಬ್ಯಾಂಕ್ ಡಿಕೋಡಿಂಗ್ ಮಾಡಬೇಕಾಗತ್ತೆ. ಇದರ ನಂತರ ಆ ಬಾಂಡ್ಗಳನ್ನು ಪಡೆದ ಪಕ್ಷಗಳ ಜೊತೆಗೆ ಹೊಂದಿಸಿ ನೋಡಬೇಕು, ಟ್ಯಾಲಿ ಮಾಡಬೇಕು. ಬಹಳ ಸಂಕೀರ್ಣ ಪ್ರಕ್ರಿಯೆ ಇದು. ಕೋಡಿಂಗ್ ಸಮಯದಲ್ಲಿ ಆಗುವ ಹಲವು ಪ್ರಾಯೋಗಿಕ ತೊಂದರೆಗಳನ್ನು ಉಲ್ಲೇಖಿಸಿ SBI ಈಗ ಆ ಗಡುವನ್ನು ಮಾರ್ಚ್ 30ರವರೆಗೆ ವಿಸ್ತರಿಸಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಮಾಡಿಕೊಂಡಿದೆ. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಾದ ಅರ್ಜಿಯಲ್ಲಿ SBI 2018ರ ಅರ್ಜಿಯ ಕುರಿತು ಮಾಹಿತಿಯನ್ನು ನೀಡಿದ್ದು, ಈ ಯೋಜನೆಯನ್ನು ಜಾರಿಗೆ ತರುವ ಸಲುವಾಗಿ ಹೊಸ SOPಯನ್ನು ಸಿದ್ಧ ಮಾಡಬೇಕಾಗಿತ್ತು ಅಂತ ತಿಳಿಸಿದೆ. ಇದರ ಪ್ರಕಾರ ದೇಶದ 29 SBI ಶಾಖೆಗಳಲ್ಲಿ ಮಾತ್ರವೇ ಇದರ ಖರೀದಿ ಮತ್ತೆ ನಗದೀಕರಣದ ಮಾಹಿತಿಗಳು ಲಭ್ಯ. ಅಲ್ಲಿ ಮಾತ್ರ ಸಾಧ್ಯ ಇದೆ. ಅದಷ್ಟು ಸಮಸ್ಯೆ ಇರುವುದು ಇಲ್ಲಿಯೇ, ಹೀಗಂತ ಬ್ಯಾಂಕ್ ಹೇಳುತ್ತದೆ. 29 ಶಾಖೆಗಳಲ್ಲಿ ಖರೀದಿ ಮತ್ತೆ ನಗದೀಕರಣ ಆಗಿರುವ ಈ ಬಾಂಡ್ಗಳ ವಿವರ ಒಂದೇ ಶಾಖೆಯಲ್ಲಿ ಲಭ್ಯ ಇಲ್ಲ. ಇವೆಲ್ಲ ಈ 29 ಶಾಖೆಗಳಲ್ಲಿದೆ. ಅಲ್ಲದೆ ಬಾಂಡ್ ಖರೀದಿ ಮತ್ತೆ ನಗದೀಕರಿಸಲಾದ ಮಾಹಿತಿಗಳನ್ನು ಬೇರೆ ಬೇರೆ ಕಡೆಯಲ್ಲಿ ಇರಿಸಲಾಗಿದೆ. ಹೀಗಾಗಿ ಅವುಗಳನ್ನು ಡಿಕೋಡ್ ಮಾಡಿ ನಂತರ ಕಂಪೈಲ್ ಮಾಡಿ ಮತ್ತೆ ಹೋಲಿಸಿ ನೋಡುವುದು ಒಂದು ಸಂಕೀರ್ಣವಾದ ಪ್ರಕ್ರಿಯೆ ಅಂತ ಬ್ಯಾಂಕ್ನ ವಾದ. 4ನೇದಾಗಿ, SBI ಇನ್ನೊಂದು ಅಡಚಣೆಯನ್ನು ಕೂಡ ತನ್ನ ಮನವಿಯಲ್ಲಿ ವಿವರಿಸಿದೆ. SBI ಹೇಳುವ ಹಾಗೆ ರಾಜಕೀಯ ಪಕ್ಷಗಳು ಬಾಂಡ್ಗಳನ್ನು ನಗದೀಕರಿಸಿದ ಸಮಯದಲ್ಲಿ ಅದರ ಮೂಲ ಬಾಂಡ್ ಮತ್ತೆ ಪೇ ಇನ್ ಸ್ಲಿಪ್ ಅನ್ನ ಮುಂಬೈ SBIನ ಮುಖ್ಯ ಕಚೇರಿಗೆ ಮುಚ್ಚಿದ ಲಕೋಡೆಯಲ್ಲಿ ಕಳಿಸಬೇಕಾಗಿದೆ. ಇಲ್ಲಿ ಕೆಲವು ಮಾಹಿತಿಗಳು ಭೌತಿಕ ರೂಪದಲ್ಲಿದ್ದರೆ ಇನ್ನು ಕೆಲವು ಡಿಜಿಟಲ್ ರೂಪದಲ್ಲಿದೆ. ಅಂದರೆ ಪೇಪರ್ನಲ್ಲಿದ್ದಾವೆ, ಕೆಲವು ಡಿಜಿಟಲ್ನಲ್ಲಿದ್ದಾವೆ. ಬ್ಯಾಂಕಿಗೆ ಇವೆಲ್ಲವನ್ನ ಒಂದೆಡೆ ಸೇರಿಸಿ ಕಂಪೈಲ್ ಮಾಡೋದಕ್ಕೆ ಸಮಯ ಬೇಕು ಅಂತ SBI ಹೇಳಿದೆ. SBI ಮಾಡಿರುವ ಈ ಗಡುವು ವಿಸ್ತರಣೆಯ ಅರ್ಜಿಯನ್ನ ADRನ ಸ್ಥಾಪಕ ಸದಸ್ಯರಾಗಿರುವ ಜಗದೀಪ್ ಛೋಕರ್ ಅವರು ವಿರೋಧ ಮಾಡಿದ್ದಾರೆ. ADR ಚುನಾವಣಾ ಬಾಂಡ್ಗಳ ವಿರುದ್ಧ ಸತತವಾಗಿ ದಕ್ಷವಾಗಿ ಹೋರಾಟವನ್ನು ನಡೆಸ್ತಾ ಬಂದಿದೆ. ಅನೇಕ ಮಾಹಿತಿಗಳನ್ನು ತನ್ನ ವೆಬ್ಸೈಟ್ನಲ್ಲಿ ಕೂಡ ಅದು ಹಾಕಿದೆ. ಈ ಚುನಾವಣಾ ಬಾಂಡ್ಗಳ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿದಾರರನ್ನ ಪ್ರತಿನಿಧಿಸಿದ ವಕೀಲ ಪ್ರಶಾಂತ್ ಭೂಷಣ್ ಅವರು SBI ಅರ್ಜಿಯ ಹಿಂದೆ ಮೋದಿ ಸರ್ಕಾರ ಇದೆ ಎನ್ನುತ್ತಾರೆ. ಈ ರೀತಿ ಪ್ರತಿಕ್ರಿಯೆಯನ್ನು ಅವರು ಕೊಟ್ಟಿದ್ದಾರೆ. ಮೋದಿ ಸರ್ಕಾರ SBI ಮೂಲಕ ಈ ಅರ್ಜಿಯನ್ನು ಸಲ್ಲಿಸಿದೆ ಅಂತ ಅವರು ಆರೋಪ ಮಾಡಿದ್ದಾರೆ. ಒಂದು ವೇಳೆ ದಾನಿಗಳ
ಮಾಹಿತಿ ಹೊರಗೆ ಬಂದರೆ ಸರ್ಕಾರಕ್ಕೆ ಲಂಚ ನೀಡಿ ತಮ್ಮ ಕೆಲಸವನ್ನು ಮಾಡಿಕೊಂಡವರ ವಿವರ ಹೊರಗೆ ಬರ್ತದೆ. ಈ ಭಯ ಸರ್ಕಾರಕ್ಕೆ ಇದೆ ಅಂತ ಪ್ರಶಾಂತ್ ಭೂಷಣ್ ಅವರು ಹೇಳುತ್ತಾರೆ. ಒಂದು ವೇಳೆ ಕೋರ್ಟ್ ನೀಡಿರುವ ಗಡುವನ್ನು ವಿಸ್ತರಿಸಿದರೆ, ಕೋರ್ಟ್ ಏನಾದರೂ ಇದಕ್ಕೆ ಅನುಮತಿಯನ್ನು ಕೊಟ್ಟರೆ, ವಿಸ್ತರಣೆ ಮಾಡಿದರೆ ಅಷ್ಟೊತ್ತಿಗೆ ಲೋಕಸಭಾ ಚುನಾವಣೆ ಮುಗಿದಿರ್ತದೆ. ಆಗ ಹಣ ಯಾರ್ಯಾರಿಗೆ ಸಿಕ್ಕಿತು ಎನ್ನುವ ವಿವರ ಚುನಾವಣೆಯ ನಂತರ ಅಷ್ಟೇ ನಮಗೆ ಗೊತ್ತಾಗ್ತದೆ. ಜೂನ್ 30ರ ಒಳಗೆ ಭಾರತದಲ್ಲಿ ಲೋಕಸಭಾ ಚುನಾವಣೆಗಳು ಪೂರ್ಣಗೊಳ್ಳುತ್ತವೆ. ಇದು ನಮ್ಮ ನೆನಪಿನಲ್ಲಿರಬೇಕು. ಆದರೆ ಸುಪ್ರೀಂ ಕೋರ್ಟ್ ಈ ವಿವಾದಾತ್ಮಕ ಚುನಾವಣಾ ಬಾಂಡ್ ಯೋಜನೆಯನ್ನು ಸಾರ್ವತ್ರಿಕ ಚುನಾವಣೆಗೆ ಮುಂಚಿತವಾಗಿ ಇತ್ಯರ್ಥಪಡಿಸುವುದಕ್ಕೆ ಬಯಸಿದೆ. ಇದಕ್ಕಾಗಿಯೇ ಸುಪ್ರೀಂ ಕೋರ್ಟ್ ಕೂಡ ಕಳೆದ ತಿಂಗಳು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಇದು ಬೇಗ ಈ ಸಮಸ್ಯೆಯನ್ನು ಪರಿಹರಿಸಬೇಕು ಚುನಾವಣೆಗಿಂತ ಮೊದಲು ಅಂತ. ಆದರೆ ಸುಪ್ರೀಂ ಕೋರ್ಟ್ ತೀರ್ಪಿನೊಂದಿಗೆ ಹೇಳಿದ ವಿಷಯಗಳು ಇಲ್ಲಿಯವರೆಗೆ ಯಾವುದೇ ರೀತಿಯಲ್ಲಿ ಇತ್ಯರ್ಥ ಆಗಿಲ್ಲ, ಯಾವುದು ಕೂಡ ಬಗೆಹರಿದಿಲ್ಲ. ಮಾಹಿತಿಗಳು ಇನ್ನೂ ಕೂಡ ಗುಪ್ತವಾಗಿವೆ. ಇನ್ನು ಈ ಎಲೆಕ್ಟೋರಲ್ ಬಾಂಡ್ನಿಂದ ಹೆಚ್ಚು ತಿಂದು ಉಂಡು ತೇಗಿ ಕಕ್ಕಿದವರು ಯಾರು? 2017-18ರಿಂದ 2022-23ರವರೆಗೆ ಮಾರಾಟವಾದ ಸುಮಾರು 12,000 ಕೋಟಿ ರೂಪಾಯಿಗಳ ಬೆಲೆಯ ಒಟ್ಟು ಎಲೆಕ್ಟೋರಲ್ ಬಾಂಡ್ಗಳಲ್ಲಿ ಸುಮಾರು 55%, ಅಂದರೆ ಅರ್ಧಕ್ಕಿಂತಲೂ ಹೆಚ್ಚು, ಅಥವಾ 6,564 ಕೋಟಿ ರೂಪಾಯಿ ಬಾಂಡ್ಗಳನ್ನು ಸ್ವೀಕಾರ ಮಾಡಿದ್ದು ಬಿಜೆಪಿ. ಅಲ್ಲದೆ 5 ವರ್ಷಗಳ ಈ ಅವಧಿಯಲ್ಲಿ ಮಾರಾಟವಾದ ಎಲ್ಲಾ ಬಾಂಡ್ಗಳಲ್ಲಿ ಕೇವಲ 9.5%ನಷ್ಟು, ಅಂದರೆ 1,135 ಕೋಟಿ ರೂಪಾಯಿಯ ಬಾಂಡ್ಗಳನ್ನು ಮಾತ್ರ ಕಾಂಗ್ರೆಸ್ ಸ್ವೀಕಾರ ಮಾಡಿದೆ. ಇನ್ನು ತೃಣಮೂಲ ಕಾಂಗ್ರೆಸ್ ಚುನಾವಣಾ ಬಾಂಡ್ಗಳಿಂದ 1,096 ಕೋಟಿ ರೂಪಾಯಿಗಳನ್ನು ಪಡ್ಕೊಂಡಿದೆ. 2017ರಲ್ಲಿ ನರೇಂದ್ರ ಮೋದಿ ಸರ್ಕಾರ ತಂದಿರುವ ಈ ಎಲೆಕ್ಟೋರಲ್ ಬಾಂಡ್ ಯೋಜನೆ ಅಸಂವಿಧಾನಿಕ, ಮತ್ತೆ ಇದು ಮಾಹಿತಿ ಹಕ್ಕು ಹಾಗೆ 19(1)A ವಿಧಿ ಏನಿದೆ ಕಾನ್ಸ್ಟಿಟ್ಯೂಷನ್ದು, ಅದನ್ನು ಉಲ್ಲಂಘಿಸಿದೆ ಅಂತ ಫೆಬ್ರವರಿ 15ರಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ್ದು ನಿಮಗೆ ಗೊತ್ತಿದೆ. 2017ರಲ್ಲಿ ಸಲ್ಲಿಸಲಾದ ಅರ್ಜಿಗಳನ್ನು ಆಲಿಸಿ ನ್ಯಾಯಾಲಯ 8 ವರ್ಷಗಳ ಕಾಲ ಇದನ್ನು ತೀರ್ಮಾನ ತೆಗೆದುಕೊಂಡಿತು. ಅಲ್ಲದೆ ಈ ಯೋಜನೆಯನ್ನ ರದ್ದು ಮಾಡಲು ಈ ಹಿಂದೆ ಕೂಡ ಅನೇಕ ಬಾರಿ ನಿರಾಕರಣೆ ಮಾಡಿತ್ತು. ಆದರೆ ಕೊನೆಗೂ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಈ ವರ್ಷದ ಜನವರಿಯಲ್ಲಿ 106 ಕೋಟಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಸ್ಟೇಟ್ ಬ್ಯಾಂಕ್ ಇಂಡಿಯಾ ಮಾರಾಟ ಮಾಡಿದೆ. ಹಾಗಾದ್ರೆ ಈ ಯೋಜನೆಯಿಂದ ಹೆಚ್ಚು ಲಾಭ ಪಡೆದವರು ಯಾರು? ಮತ್ತೆ ಈ ನ್ಯಾಯಾಲಯದಿಂದ ಈ ವಿಳಂಬವಾದ ನಿರ್ಧಾರ ಏನು ಬಂದಿದೆ, ಅದರಿಂದ ಹೆಚ್ಚು ಪ್ರಯೋಜನ ಯಾರಿಗಾಗಿದೆ? ಇತ್ತೀಚಿನ ಕಂತನ್ನ ಸೇರಿಸಿದ ಹಾಗೆ ಒಟ್ಟು 16,518.11 ಕೋಟಿ ರೂಪಾಯಿಗಳ ಎಲೆಕ್ಟೋರಲ್ ಬಾಂಡ್ಗಳನ್ನು SBI ಇಲ್ಲಿಯವರೆಗೆ ಮಾರಾಟ ಮಾಡಿದೆ. ಮೊದಲೇ ಹೇಳಿದ ಹಾಗೆ 2017-18 ಮತ್ತು 2022-23ರ ನಡುವೆ ಮಾರಾಟವಾದ 12,008 ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ಗಳಲ್ಲಿ ಸುಮಾರು 55% ಬಿಜೆಪಿಗೆ ಹೋಗಿದೆ. 2022-23ರಲ್ಲಿ ಬಿಜೆಪಿಯ ಒಟ್ಟು ಆದಾಯದ 54%, ಅಂದರೆ ಅರ್ಧಕ್ಕಿಂತ ಹೆಚ್ಚು, ಅಂದರೆ 2,120.06 ಕೋಟಿ ರೂಪಾಯಿ ಏನು ಆದಾಯ ಬಂದಿದೆ ಅದು ಚುನಾವಣಾ ಬಾಂಡ್ನಿಂದ ಬಂದಿದೆ ಅಂತ ಹಿಂದೂ ರಿಪೋರ್ಟ್ ಮಾಡಿದೆ. ದಿ ಹಿಂದೂ ಇದನ್ನ ರಿಪೋರ್ಟ್ ಮಾಡಿದೆ. 2018 ಮತ್ತು 2023ರ ನಡುವೆ ಈ 6 ವರ್ಷಗಳಲ್ಲಿ ಬಿಜೆಪಿಯ ಒಟ್ಟು ದೇಣಿಗೆ ಏನಿದೆ ಬಿಜೆಪಿ ಪಡ್ಕೊಂಡಿದೆ ಅದರಲ್ಲಿ 52%ಗಿಂತ ಹೆಚ್ಚು, ಅರ್ಧಕ್ಕಿಂತ ಹೆಚ್ಚು, ಅಂದರೆ 5,271.9751 ಕೋಟಿ ರೂಪಾಯಿ ಮೌಲ್ಯದ ಹಣವನ್ನ ಚುನಾವಣಾ ಬಾಂಡ್ನಿಂದ ಈ ಬಿಜೆಪಿ ಪಡ್ಕೊಂಡಿದೆ ಅಂತ ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ADR ತಿಳಿಸಿದೆ. 2022-23ರಲ್ಲಿ ಚುನಾವಣಾ ಬಾಂಡ್ಗಳಿಂದ ಕಾಂಗ್ರೆಸ್ ತೆಗೆದುಕೊಂಡದ್ದು ಕೇವಲ 171 ಕೋಟಿ ರೂಪಾಯಿ ದೇಣಿಗೆ ಮಾತ್ರ. ಇನ್ನು ಈ ಪ್ರಾದೇಶಿಕ ಪಕ್ಷಗಳು ಕೂಡ ಎಲೆಕ್ಟೋರಲ್ ಬಾಂಡ್ನಿಂದ ಒಂದು ದೊಡ್ಡ ಮೊತ್ತದ ಹಣವನ್ನು ಪಡ್ಕೊಂಡಿದ್ದಾವೆ. ಇದು ಕಾಂಗ್ರೆಸ್ಗಿಂತಲೂ ಹೆಚ್ಚು ಹಣವನ್ನು ಪಡ್ಕೊಂಡಿದ್ದಾವೆ. ಭಾರತ್ ರಾಷ್ಟ್ರ ಸಮಿತಿ 2022-23ರಲ್ಲಿ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ 529 ಕೋಟಿ ರೂಪಾಯಿಗಳನ್ನು ದೇಣಿಗೆಯಾಗಿ ಸ್ವೀಕರಿಸಿದೆ. ಪ್ರಾದೇಶಿಕ ಪಕ್ಷಗಳಲ್ಲಿ ಇದೇ ಪ್ರಥಮ ಸ್ಥಾನದಲ್ಲಿದೆ. ಇದು ಕಾಂಗ್ರೆಸ್ಗಿಂತ ಒಂದು ಸ್ಟೆಪ್ ಮುಂದಿದೆ. ಚುನಾವಣಾ ಬಾಂಡ್ಗಳ ಮೂಲಕ 329 ಕೋಟಿ ರೂಪಾಯಿ ದೇಣಿಗೆ ಪಡೆದಿರುವ TMC 2ನೇ ಸ್ಥಾನದಲ್ಲಿದೆ. ಇನ್ನು BJD 152 ಕೋಟಿ ರೂಪಾಯಿ ಮತ್ತೆ YSR ಕಾಂಗ್ರೆಸ್ 52 ಕೋಟಿ ರೂಪಾಯಿ ದೇಣಿಗೆಯನ್ನು ಪಡ್ಕೊಂಡಿದ್ದಾವೆ. BRS ಹೊರತುಪಡಿಸಿ ಈ 4 ಪಕ್ಷಗಳು 2021-22ರಲ್ಲಿ ಚುನಾವಣಾ ಬಾಂಡ್ಗಳ ಮೂಲಕ ದೊಡ್ಡ ಮೊತ್ತದ ಹಣವನ್ನು ಪಡ್ಕೊಂಡಿದ್ದಾವೆ. TMC 528 ಕೋಟಿ ರೂಪಾಯಿ, DMK 306 ಕೋಟಿ ರೂಪಾಯಿ, BJD 291 ಕೋಟಿ ರೂಪಾಯಿ ಮತ್ತೆ YSR ಕಾಂಗ್ರೆಸ್ 60 ಕೋಟಿ ರೂಪಾಯಿಯನ್ನ ಎಲೆಕ್ಟೋರಲ್ ಬಾಂಡ್ನಿಂದ ಪಡ್ಕೊಂಡಿದ್ದಾವೆ. ಈ ಚುನಾವಣಾ ಬಾಂಡ್ಗಳನ್ನ ಮಾರಾಟ ಮಾಡಿದ ನಂತರ, ಅಂದ್ರೆ 2019ರಲ್ಲಿ ಅದು ಜಾರಿಗೆ ಬಂತಲ್ಲ, ಅದರ ನಂತರ ಬಂದಂತ 2019ರ ಲೋಕಸಭಾ ಚುನಾವಣೆ ಏನಿದೆ ಅದು ಇಡೀ ಜಗತ್ತಿನಲ್ಲಿಯೇ ಅತ್ಯಂತ ದುಬಾರಿ ಚುನಾವಣೆಯಾಗಿದೆ ಅಂತ ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಇಲ್ಲಿ ಸುಮಾರು 8.7 ಶತಕೋಟಿ ಡಾಲರ್ಗಳನ್ನ ಚುನಾವಣೆಯಲ್ಲಿ ಭಾರತದ ರಾಜಕೀಯ ಪಕ್ಷಗಳು ಖರ್ಚು ಮಾಡಿದವೆ. ಇದು 2014ರ ಸಾರ್ವತ್ರಿಕ ಚುನಾವಣೆಯಿಂದ ಅದಕ್ಕಿಂತ ಹೆಚ್ಚು
ಹೆಚ್ಚು ಖರ್ಚನ್ನ ಮಾಡಿದೆ. ದುಪ್ಪಟ್ಟು ಹಣವನ್ನ ರಾಜಕೀಯ ಪಕ್ಷಗಳು 2019ರಲ್ಲಿ ವ್ಯಯಿಸಿದವೆ. ಎಲೆಕ್ಟೋರಲ್ ಬಾಂಡ್ಗಳನ್ನ ಪರಿಚಯ ಮಾಡಿದಾಗಿನಿಂದ ಸಾಮಾಜಿಕ ಕಾರ್ಯಕರ್ತರು ಮೋದಿ ಸರ್ಕಾರದ ಚುನಾವಣಾ ಬಾಂಡ್ಗಳ ಯೋಜನೆಯ ಬಗ್ಗೆ ಒಂದು ಗಂಭೀರ ಪ್ರಶ್ನೆಗಳನ್ನ ಎತ್ತಿದ್ರು. ಈ ಯೋಜನೆ ಜಾರಿಗೆ ಬಂದಾಗ ಆಗಿನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಇದರ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ್ರು. ಆದರೆ ಕೇಂದ್ರ ಹಣಕಾಸು ಇಲಾಖೆ ನಿರ್ಲಕ್ಷ್ಯ ಮಾಡಿತ್ತು. ಯಾವುದೇ ರೀತಿಯ ಸಾರ್ವಜನಿಕ ಸಮಾಲೋಚನೆಯನ್ನು ನಡೆಸದೆ ಏಕಾಏಕಿಯಾಗಿ ಕೇಂದ್ರ ಸರ್ಕಾರ ಎಲೆಕ್ಟೋರಲ್ ಬಾಂಡ್ಗಳನ್ನು ಜಾರಿ ಮಾಡಿತ್ತು. ಇದನ್ನ ಅನೇಕ ಆರ್ಥಿಕ ತಜ್ಞರು ಪ್ರಶ್ನೆ ಮಾಡಿದ್ರು. ಈ ಯೋಜನೆಯ ಬಗ್ಗೆ ನ್ಯಾಯಾಲಯಗಳಲ್ಲಿ ಪ್ರಶ್ನೆಗಳನ್ನು ಸಲ್ಲಿಸಲಾಯಿತು. ಈ ಯೋಜನೆಯು ಅನಾಮಧೇಯ ವ್ಯಕ್ತಿಗಳಿಂದ ದೇಣಿಗೆಗಳನ್ನು ಸ್ವೀಕರಿಸಲು ಅನುಮತಿ ಕೊಡೋದ್ರಿಂದ ರಾಜಕೀಯ ಪಕ್ಷಗಳು ಮತ್ತು ಈ ದೊಡ್ಡ ದೊಡ್ಡ ಉದ್ಯಮಿಗಳ ನಡುವೆ ಒಂದು ಅನೈತಿಕ ಸಂಬಂಧವನ್ನು ಏರ್ಪಡಿಸುವ ಹಾಗೆ ಆಗ್ತದೆ. ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಬೆದರಿಕೆಯನ್ನು ಒಡ್ಲಿಕ್ಕಿದೆ ಅಂತ ಆರೋಪವನ್ನು ಮಾಡಿದ್ರು. ಸುಮಾರು 7 ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ ಈ ಎಲ್ಲ ಕಳವಳಗಳನ್ನು ಪರಿಗಣಿಸಿ ಎಲೆಕ್ಟೋರಲ್ ಬಾಂಡ್ಗಳನ್ನು ರದ್ದು ಮಾಡಿದೆ. ಖರೀದಿಸಿದ ಎಲ್ಲ ಚುನಾವಣಾ ಬಾಂಡ್ಗಳ ವಿವರಗಳನ್ನು ಬಿಡುಗಡೆ ಮಾಡುವಂತೆ SBIಗೆ ನ್ಯಾಯಾಲಯ ಆದೇಶ ನೀಡಿದೆ. ಆದರೆ ಈಗ SBI ಈ ಮಾಹಿತಿಗಳನ್ನು ಕೊಡುವ ತನ್ನ ಗಡುವು ಏನಿದೆ ಅದನ್ನು ವಿಸ್ತರಣೆ ಮಾಡುವುದಕ್ಕೆ ಕೇಳಿಕೊಂಡಿದೆ. ಇದೆಲ್ಲವನ್ನು ನೋಡಿದಾಗ SBI ತನ್ನನ್ನು ತಾನು ಮೋದಿ ಸರ್ಕಾರಕ್ಕೆ ಮಾರಿಕೊಂಡಂತೆ ಕಾಣುತ್ತಾ ಇದೆ. ಗಡುವು ವಿಸ್ತರಣೆ ಆದರೆ ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಈ ಮಾಹಿತಿ ಹೊರಗೆ ಬರ್ತದೆ. ಅಷ್ಟೊತ್ತಿಗೆ ಚುನಾವಣೆ ಮುಗಿದಿರ್ತದೆ. ಬಿಜೆಪಿಯ ಈ ಕುತಂತ್ರ ಏನಿದೆ ಅದು ಫಲಿಸಿರುತ್ತದೆ. ಇದು ಹೊರಗೆ ಬಂದ್ರೆ ದೇಶ ಕಂಡು ಕೇಳರಿಯದ ಬಿಜೆಪಿ ನೇತೃತ್ವದ ಮೋದಿ ನಾಯಕತ್ವದ ಕೇಂದ್ರ ಸರ್ಕಾರದ ಬಹಳ ದೊಡ್ಡ ಭ್ರಷ್ಟಾಚಾರ ಒಂದು ಬೆಳಕಿಗೆ ಬರ್ತದೆ. ಗುಂಡಿಗೆ ಗಟ್ಟಿ ಮಾಡಿಕೊಂಡು ಕಾಯ್ತಾ ಇರಿ.